3 ತಿಂಗಳಾಯ್ತು ಬಾಡಿಗೆ ಕೊಟ್ಟು. ಕೇಳ್ದಾಗಲ್ಲ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀಯ. ಎಲ್ಲಿ ಬಾಡಿಗೆ? ಇವಾಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದೀನಿ ಆಂಟಿ. ಮುಂದಿನ ತಿಂಗಳು ಸಂಬಳ ಬಂದ ತಕ್ಷಣ ನಿಮಗ್ ಬಾಡಿಗೆ ಕೊಟ್ಬಿಡ್ತೀನಿ. ದಿವಸಕ್ಕೆ 2 ಸಲ ಸ್ನಾನ ಮಾಡ್ತಿಯಂತೆ, ಬಿಸಿಲಿನ ನೀರು ಸುಮ್ನೆ ಬರುತ್ತಾ? ಆಂಟಿ ಕೆಲ್ಸದಿಂದ ಬಂದ ತಕ್ಷಣ ಸ್ನಾನ ಮಾಡ್ಲಿಲ್ಲ ಅಂದ್ರೆ ನನಗೆ ಫ್ರೆಶ್ ಅನ್ಸಲ್ಲ, ಅದಕ್ಕೆ ನೈಟು ಸ್ನಾನ ಮಾಡ್ತೀನಿ. ಏನ್ ಕುಬೇರನ್ ಮೊಮ್ಮಗಳು 2 ಸಲ ಸ್ನಾನ ಮಾಡಕ್ಕೆ? ಮೊದ್ಲೇ ಇಲ್ಲಿ ನೀರಿನ ಸಮಸ್ಯೆ ಆಗಿದೆ, ಕರೆಂಟ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಏನೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ಅನುಕೂಲ ಮಾಡ್ಕೊಟ್ರೆ ನಿಂದ್ಯಾಕೋ ಮಿತಿ ಮೀರ್ತಿದೆ. ನೋಡಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ ಪಿಜಿಲಿ ಒಂದೇ ಸತಿ ಬಿಸಿನೀರ್ ಸಿಗೋದು. 2 ಸಲ ಸ್ನಾನ ಮಾಡ್ಬೇಕು ಅಂದ್ರೆ ತಣ್ಣೀರ್ ಮಾಡ್ಕೊಳ್ಳಿ. ಏನ್ ಮಾಡ್ತಿದೀರಾ ಆಂಟಿ? ಸುಮ್ನೆ ಇಷ್ಟೊಂದು ನೀರು ವೇಸ್ಟ್ ಮಾಡ್ತಿದ್ದೀರಲ್ಲ. ವೇಸ್ಟ್ ಆದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಬಳಸ್ಕೋಬಾರ್ದು. ನಿನ್ಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ, ಅಷ್ಟರಲ್ಲಿ ಬಾಡಿಗೆ ಕೊಟ್ರೆ ಸರಿ. ಇವತ್ತು ನೀರ್ ಚೆಲ್ಲಿದ್ದೀನಿ, ನಾಳೆ ಗಂಟು ಮುಟ್ಟೆ ಕಟ್ಟಿ ನಿನ್ನನ್ನು ಹೊರಗಾಕ್ತೀನಿ. ಏಯ್, ಏನ್ರ ನೀನ್ ನೋಡ್ತಿದ್ದೀರಾ? ಹೋಗ್ರ ಇಲ್ಲಿಂದ. ಬಾರೋ ಅಮ್ಮ, ನೀನ್ ದಮ್ಮಯ್ಯ, ನಾನು ಬರಲ್ಲ. ಸುಮ್ಮನೆಮ್ಮ ಬಾರೋ, ನನ್ ಕೈಲಿ ಆಗಲೇ ಎಳಿಯಕ್ಕೆ ಬಾರೋ. ಏನ್ ಮಾಡ್ತಿದ್ದೀರಾ? ಇವ್ನೇ ಹುಡುಗಿ ತರ ನಾಚ್ಕೊತಿದ್ದಾನೆ ಹೊರಗಡೆ ಬರಕ್ಕೆ. ಅವ್ನಿಗೆ ಹೊಸದಾಗಿ ರೆಡಿ ಮಾಡಿದ್ದೀನಿ, ಅದಕ್ಕೆ ನಾಚ್ಕೊಳ್ತೀನ. ಏ ನರಸಿಂಹ, ನೀನ್ ಹೇಗೆ ಇದ್ರು ನಾವಿರೋದ್ 4 ಜನ, ಏನು ಅನ್ಕೊಳ್ಳಲ್ಲ. ಬಾರೋ. ಇಲ್ಲ, ನಾನು ಅಲ್ಲ, ಬರಲ್ಲ. ನರಸಿಂಹ ಬಟ್ಟೆ ಹಾಕೊಂಡಿದ್ಯೇನೋ? ಅಪ್ಪೆ ಸುಮ್ಮನೆ ಏನೋ ಮಾತಾಡ್ಬೇಡ, ನಾನು ಬರಲ್ಲ ಅಷ್ಟೇ. ಅಂಬುಜ, ಕನ್ಸ್ ಕಂಡಿದ್ದಾಯ್ತಾ? ಆಯ್ತಾಯ್ತು. ಅದ್ಕೆ ಇವನನ್ನ ಯಾಕೆ ಈ ತರ ರೆಡಿ ಮಾಡಿದೀರಾ? ಅದು ಅವನ್ ತಲೆ ಬಾಚ್ತಿದ್ನ. ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಈ ತರ ಎಲ್ಲ ಹಾಕ್ತಿದ್ದೆ. ಈಗ ಹೇಗ್ ಕಾಣಿಸ್ತಾನೆ ಅಂತ ಅನ್ನಿಸ್ತು, ಹಾಕ್ತೆ. ಚೆನ್ನಾಗ್ ಕಾಣಿಸ್ತಿದ್ದಾನಲ್ವಾ? ಅದ್ಕೆ ಅಣ್ಣ ಹೇಳಿರ್ಲಿಲ್ವಾ ಇವತ್ತು ಇವ್ನ ಯಾವ್ದೋ ಹೊಸ ಕೆಲ್ಸಕ್ಕೆ ಹೋಗ್ಬೇಕು ಅಂತ? ಇವ್ನ ಹಿಂಗೆ ಹೋಗ್ತಾನ? ಈ ತರ ಹೋದ್ರೆ ಅಷ್ಟೇ ಕತೆ. ಮಾಡ್ತೀನಿರೋ ನಿಂಗೆ. ಏನ್ ಮಾಡ್ತಿದೀನಿ ನೀನು? ನಿನ್ ಜುಟ್ಟನ್ನ ಕತ್ತರಿಸಿ ತಿರುಪ್ತಿ ಕಳ್ಸಿದ್ರೆ ಲಡ್ಡು ಪುಣ್ಯ ಎರಡೂ ಬರುತ್ತೆ. ಇರೋ ಒಂದ್ ನಿಮಿಷ ಕಟ್ ಮಾಡ್ಬಿಡ್ತೀನಿ. ಬಾರ ಇಲ್ಲಿ ಈ ಕಡೆ. ಅದಕ್ಕೆ ನೀವ್ ಒಂದ್ ನಿಮಿಷ ಈ ಕಡೆ ಬನ್ನಿ. ಅದಕ್ಕೆ ಬಾರ ಇಲ್ಲಿ. ಆಯ್ತಾಯ್ತಾಯ್ತಾಯ್ತಾಯ್ತು, ಅಲ್ಲಿ ಹೋಗೋ, ರೆಡಿಯಾಗಿ ಹೋಗು, ಕೆಲ್ಸಕ್ಕೆ ಹೋಗ್ಬೇಕು. ಜುಟ್ ಬಿಚ್ಚು. ಇದು ನಮ್ ರೆಗ್ಯುಲರ್ ಡಿಸೈನರ್ ಹತ್ರ ಮಾಡ್ಸಿರೋ ಡಿಸೈನ್ಸ್. ಜಾಸ್ತಿ ಟೈಮ್ ಇಲ್ಲ ಅಲ್ವಾ, ಸೊ ನಿನ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋದ್ ಬೇಡ ಅಂತ ಅವ್ನ ಹತ್ರ ಹೇಳಿ ಕೆಲವು ಡಿಸೈನ್ ಮಾಡ್ಸಿದ್ದೀನಿ. ಇದೆಲ್ಲ ತುಂಬಾ ಟ್ರೆಂಡಿಂಗ್. ನಮ್ ಚಿರುಗೆ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು, ಆನ್ ಟೈಮ್ ಇರ್ಬೇಕು, ಇಲ್ಲ ಅಂದ್ರೆ ಅವ್ನಿಗೆ ಇರಿಟೇಟ್ ಆಗುತ್ತೆ. ಕಾಂಪ್ರಮೈಸ್ ಅನ್ನೋದು ನಮ್ ಚಿರು ಹಿಸ್ಟ್ರಿಲೇ ಇಲ್ಲ. ಈ ಡಿಸೈನ್ಸ್ ನೋಡು, ನನಗೆ ಇಷ್ಟ ಆಯ್ತು, ನಿನಗೂ ಇಷ್ಟ ಆಗ್ಬೋದು. ಈ ಡಿಸೈನ್ಸ್ನೆಲ್ಲ ನಿನ್ ಫೋಲ್ಡರ್ ಅಲ್ಲೇ ಆಡ್ ಮಾಡ್ಕೊಂಡ್ಬಿಡು. ನೋ ಸೌಂದರ್ಯ, ಬೇರೆ ಯಾರ್ದು ಡಿಸೈನ್ಸ್ನ ನಂದು ಅಂತ ನಾನು ಹೇಳ್ಕೊಳ್ಳಲ್ಲ. ಕೆಲಸ ಅಂದಮೇಲೆ ನಾನು ಕಾಂಪ್ರಮೈಸೇ ಆಗಲ್ಲ. ಬೇಕಿದ್ರೆ ಈ ಡಿಸೈನ್ಸ್ನ ನೀವೇ ತೋರಿಸಿ. ಚಿರುಗ್ ಏನ್ ಇಷ್ಟ ಅಂತ ನನಗ್ ಮಾತ್ರ ಗೊತ್ತಿರೋದು. ಅಲ್ಲ, ನಿನ್ ಪ್ರೆಸೆಂಟೇಷನ್ ಹೆಲ್ಪ್ ಆಗ್ಲಿ ಅಂತ ಇದನ್ನೆಲ್ಲ ಕೊಡ್ತಿದ್ರೆ ನೀನ್ ಇದನ್ ಬೇಡ ಅಂತಿದ್ಯಲ್ಲ. ಐ ಡೋಂಟ್ ನೋ ವಾಟ್ ಟು ಸೇ. ನನ್ನ ಕೆಲಸದ ಮೇಲೆ ನಂಗೆ ನಂಬಿಕೆ ಇದೆ. ಚಿರಾಗ್ ಅವ್ರಿಗೆ ಈ ಡಿಸೈನ್ಸ್ ಇಷ್ಟ ಆಗತ್ತೆ ಅಂತ ನಂಬಿದ್ದೀನಿ. ಐ ಶ್ಯೂರ್? ಆಫ್ ಕೋರ್ಸ್. ಪ್ರೆಸೆಂಟೇಷನ್ ಎಲ್ಲ ರೆಡಿನಾ ದಿಶಾ? ಎಸ್. ಶುರು ಮಾಡೋಣ ಚಿರು. ಅದಕ್ಕೆ ಬರಲಿ ಚಿಕ್ಕಪ್ಪ. ವೈ ಶಿ ಲೇಟ್ ಮಿಸ್ಟರ್ ಚಿರಾಗ್? ಅವ್ರು ಯಾವಾಗ್ಲೂ ಹಾಗೇನೆ, ಎಲ್ರು ಬಂದ್ಮೇಲೆ ಬರೋದು. ಬಂದು ನೋಡಿ. ಬಾ ಸೌಂದರ್ಯ. ಚಿರು, ಇಸ್ ಎವ್ರಿಥಿಂಗ್ ರೆಡಿ? ಅದಕ್ಕೆ ಈ ಸರ್ತಿ ನಾವು ದೀಪಾವಳಿಗೆ ಡಿಸೈನ್ಸ್ ರಿಲೀಸ್ ಮಾಡಬೇಕು. ನಾವು ರಿಲೀಸ್ ಮಾಡೋ ಡಿಸೈನ್ಸ್ ಮಾರ್ಕೆಟ್ ಅಲ್ಲಿರೋ ಡಿಸೈನ್ಸ್ಗಿಂತ ಯುನೀಕ್ ಅಂಡ್ ಟ್ರೆಂಡಿಂಗ್ ಆಗಿರಬೇಕು. ದಟ್ ಶುಡ್ ಬಿ ಅ ಗೋಲ್. ಖಂಡಿತ ಆಗುತ್ತೆ. ನಮ್ ದಿಶಾ ಇದಾರಲ್ಲ, ಅವ್ರ ಹತ್ರ ಏನೇನೋ ಯೂನಿಕ್ ಐಡಿಯಾಸ್ ಇರುತ್ತೆ. ನನ್ ಟಿಪ್ಸ್ ರಿಜೆಕ್ಟ್ ಮಾಡಿ ಇವಳದೇನ್ ಪ್ರೆಸೆಂಟೇಷನ್ ಕೊಡ್ತಾಳೋ ನಾನು ನೋಡ್ತೀನಿ. ದಿಶಾ, can we have the designs please? ಆಫ್ ಕೋರ್ಸ್. ಸೊ ಏನಂದ್ರೆ ಇಂಡಿಯನ್ ಟ್ರೆಡಿಷನ್ಸ್ನ ಒಂದು ಸ್ವಲ್ಪ ವೆಸ್ಟರ್ನೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಮೊದಲನೇ ಡಿಸೈನು. ಸೊ ಸ್ಯಾರೀಸ್, ಬಟ್ ಇದರಲ್ಲಿ ಡಿಟ್ಯಾಚಬಲ್ ಪಲ್ಲು ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಡಿಸೈನ್ ಏನಂದ್ರೆ
ಕುರ್ತಾಸ್ ಜೊತೆ ಸ್ಲೀಕ್ ಬ್ಲೇಸರ್ಸ್ ಇವಾಗಿನ ಜನರೇಷನ್ಗೆ ತುಂಬಾ ಟ್ರೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಐ ವಾಸ್ ಥಿಂಕಿಂಗ್ ಲೆಹೆಂಗಾಸ್ ಜೊತೆ ಡೆನಿಮ್ ಸಖತ್ತಾಗಿ ಪೇರ್ ಆಗುತ್ತೆ ಅಂತ. ಸೊ ಈ ತರ, ಸೊ ಈ ಡೆನಿಮ್ ಮೇಲೆ ಎಂಬ್ರಾಯ್ಡ್ರಿನೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡಿ, ಡೆನಿಮ್ ಜಾಕೆಟ್ಸ್ ಅಂಡ್ ಲೆಹೆಂಗಾಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಯುನೀಕ್ ಆಗು ಕಾಣಿಸ್ತಿದೆ. ಸೊ ದಿಸ್ ವಿಲ್ ಬಿ ನೆಕ್ಸ್ಟ್ ವೆಡ್ಡಿಂಗ್ ಟ್ರೆಂಡ್ ಅಂತ ಅನ್ಕೊಂಡಿದ್ದೀನಿ. ಗುಡ್ ಗುಡ್ ಗುಡ್. ನಾವ್ ಈ ಕಲೆಕ್ಷನ್ ದೀಪಾವಳಿ ಹಬ್ಬಕ್ಕೆ ಮಾಡ್ತಿದೀವಲ್ವಾ, ಸೊ ಕಿಡ್ಸ್ ವೇರ್ ಅಲ್ಲಿ ಗ್ಲೋ ಇನ್ ದಿ ಡಾರ್ಕ್ ಎಂಬ್ರಾಯ್ಡ್ರಿ ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ನಮ್ ಇಂಡಿಯನ್ ಟ್ರೆಡಿಷನ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದ್ರ ಜೊತೆ ನಮ್ ದೀಪಾವಳಿ ಎಸೆನ್ಸು ಕ್ಯಾಪ್ಚರ್ ಆಗುತ್ತೆ. ದೀಸ್ ಆರ್ ಫ್ಯೂ ಪ್ರೋಟೋಟೈಪ್ಸ್. ಕುರ್ತಾ ಮತ್ತೆ ಪೈಜಾಮಾ ಮಕ್ಳಿಗೆ ಆಸ್ ವೆಲ್ ಆಸ್ ಲಂಗಾ ಬ್ಲೌಸ್. ಈ ಥೀಮ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಅಡಲ್ಟ್ಸ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇದು ತುಂಬಾ ಎಕ್ಸ್ಪೆರಿಮೆಂಟ್ ಆಗ್ಲಿಲ್ವಾ? ನೋಡಿ ಮಿಸ್ಟರ್ ಭಾಸ್ಕರ್, ಎಕ್ಸ್ಕ್ಲೂಸಿವ್ ಆಗಿ ಟ್ರೆಡಿಷನಲ್ ಔಟ್ಫಿಟ್ಸ್ ಮಾಡೋರು ಸುಮಾರು ಜನ ಇದ್ದಾರೆ, ಹಾಗೆ ವೆಸ್ಟರ್ನೈಸ್ ಔಟ್ಫಿಟ್ಸ್ ಮಾಡೋರು ತುಂಬಾ ಜನ ಇದ್ದಾರೆ. ಬಟ್ ಇಂಡೋ ವೆಸ್ಟರ್ನ್ ಮಾರ್ಕೆಟ್ ಇಸ್ ಅ ನೀಶ್ ಮಾರ್ಕೆಟ್. ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ನಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಬೋತ್ ಯೂನಿಕ್ ಆಗೂ ಇರುತ್ತೆ, ಎಸ್ಥೆಟಿಕ್ ಆಗೂ ಇರುತ್ತೆ. ನಮ್ದೇ ಒಂದು ಟಚ್ಚು ಹಾಕ್ಬೋದು ಅದಕ್ಕೆ. ಅಲ್ಲ, ಫೇಲ್ ಆದ್ರೆ ತುಂಬಾ ಲಾಸ್ ಆಗತ್ತಲ್ವಾ? ಇಟ್ ವಿಲ್ ಬಿ ಟೂ ರಿಸ್ಕಿ. ಸಿ, ನಾವು ಟ್ರೆಂಡ್ ಸೆಟರ್ ಆಗ್ಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕು. ಒಂದ್ ಕಾಲದಲ್ಲಿ ಚೈನೀಸ್ ನಮ್ ಕ್ಯೂಸಿನ್ ಅಲ್ಲೇ ಇರ್ಲಿಲ್ಲ, ಆದ್ರೆ ಇವತ್ತು ಇಂಡೋ ಚೈನೀಸ್ ಇಸ್ ಅ ಹ್ಯೂಜ್ ಮಾರ್ಕೆಟ್. ಸೇಮ್ ಗೋಸ್ ವಿತ್ ಪಿಜ್ಜಾಸ್, ಬರ್ಗರ್ಸ್, ನಾಚೋಸ್, ಎವ್ರಿಥಿಂಗ್. ಆಮೇಲೆ ಇದೆಲ್ಲ ನಮ್ ಇಂಡಿಯನ್ ಟ್ರೆಡಿಷನಲ್ ಕ್ಯೂಸಿನ್ ಜೊತೆ ಬ್ಲೆಂಡ್ ಆಗಿದೆ. ಅವರು ನಾವ್ ಜನಕ್ಕೆ ಇಷ್ಟ ಆಗಲ್ಲ, ನಮ್ಗೆ ಮಾರ್ಕೆಟ್ ಸಿಗಲ್ಲ ಅಂತ ಅನ್ಕೊಂಡಿದ್ರೆ ಇವತ್ತು ಅವ್ರಿಗೆ ಇಷ್ಟು ದೊಡ್ಡ ಮಾರ್ಕೆಟ್ ಸಿಗ್ತದೆ.